ಕಳೆದ ವಾರ ಇಷ್ಟು ಹೊತ್ತಿಗೆ ಮುಖ್ಯಮಂತ್ರಿ ಯಾರು, ಇದ್ದವರು ಇಳಿಯುತ್ತಾರಾ, ಹೊಸಬರು ಬರುತ್ತಾರಾ, ಈ ಪ್ರಶ್ನೆಗೆ ಕುತೂಹಲದ ಉತ್ತರಗಳನ್ನು ಹುಡುಕಾಡುತ್ತಿದ್ದೆವು. ಕೊನೆಗೆ ಅದಕ್ಕೆ ಉತ್ತರ ಸಿಕ್ಕಿ 3 ದಿನ ಆಯಿತು. ಆದರೆ ಈಗ ಒಂದು ಉತ್ತರಕ್ಕೆ ಹುಡುಕಾಡುತ್ತಿದ್ದೇವೆ, ಮಂತ್ರಿಗಳು ಯಾರು. ಈ ಮಂತ್ರಿಗಳನ್ನು ಈಗ ಹುಡುಕಿಕೊಂಡಂತೆ ಕಾಣಿಸುತ್ತಿದೆ, ಹೆಚ್ಚು ಕಡಿಮೆ. ನಾಳೆ ಹೊಸ ಮುಖ್ಯಮಂತ್ರಿಗಳ ಪದಗ್ರಹಣ ಸಮಾರಂಭ ರಾಜಭವನದಲ್ಲಿ. ಅದರ ವಿವರಗಳು ಮತ್ತು ಮಂತ್ರಿಗಳು ಯಾರಾಗಬಹುದು ಎಂಬ ನಮ್ಮ ಊಹೆ ಅಥವಾ ಲೆಕ್ಕಾಚಾರದ ಆಧಾರದ ಮೇಲೆ ಇರುವಂತಹ ಮಾಹಿತಿಗಳನ್ನು ನಿಮಗೆ ಕೊಡುವಂತಹ ಸಮಯ. ಬಿಗ್ ಬುಲೆಟಿನ್ಗೆ ಸ್ವಾಗತ. ನಾನು ನನ್ನ ಸಹೋದ್ಯೋಗಿಗಳು ಮುಂದಿನ 1 ಗಂಟೆಗಳ ಕಾಲ ನಿಮ್ಮ ಜೊತೆ ಇರ್ತೀವಿ. ಈಗ ತಕ್ಷಣಕ್ಕೆ ಟಾಪ್ ಸ್ಟೋರೀಸ್. ಪಕ್ಷನಿಷ್ಠ ಡಿಕೆಶಿಗೆ ನಾಳೆ ಪಟ್ಟಾಭಿಷೇಕ. ಸರ್ವಧರ್ಮ ಪ್ರಮುಖರ ಸಮ್ಮುಖದಲ್ಲಿ ಪದಗ್ರಹಣ. 10ಕ್ಕೂ ಹೆಚ್ಚು ಸಚಿವರ ಪ್ರಮಾಣ ಸಾಧ್ಯ. ಮೊದಲ ಹಂತದಲ್ಲೇ ಸಿದ್ದು ಪುತ್ರನಿಗೆ ಸಚಿವ ಸ್ಥಾನ. ಜಮೀರ್ ಬದಲು ಖಾದರ್ಗೆ ಅದೃಷ್ಟ. ಪರಂ ಪ್ರಿಯಾಂಕಾ ಮುನಿಯಪ್ಪಗೂ ಸಾಧ್ಯತೆ. ಮೊದಲ ಪಟ್ಟಿಯಲ್ಲಿ ಮಿಸ್ ಆದ ಮಹದೇವಪ್ಪ, ಲಕ್ಷ್ಮೀ ಹೆಬ್ಬಾಳ್ಕರ್, ಜಮೀರ್ ಖಂಡ್ರೆಗೂ ನಿವಾಸ. ಜೂನ್ 20ರ ಬಳಿಕ 2ನೇ ಹಂತದ ವಿಸ್ತರಣೆ. ಜಾರಕಿಹೊಳಿಗೆ ಫಿಕ್ಸ್ ಆಯಿತು ಕೆಪಿಸಿಸಿ ಅಧ್ಯಕ್ಷ ಸ್ಥಾನ. ಹೆಚ್ಚು ಕಡಿಮೆ HK ಅಥವಾ ದಿನೇಶ್ಗೆ ಸ್ಪೀಕರ್ ಸ್ಥಾನನ. DCM ಬಗ್ಗೆ ಸದ್ಯಕ್ಕೆ ನಿರ್ಧಾರ ಇಲ್ಲ. ಜಮೀರ್ಗೆ ಹೆಚ್ಚಾಯಿತು ವೈರಲ್ ಆಡಿಯೋ ಸಂಕಟ. ದಿಢೀರ್ ಭೇಟಿಯಾದ ಡಿಕೆ ಸಹೋದರ. ಯುವ ನಾಯಕನ ಕೈವಾಡದ ಬಗ್ಗೆ ಅನುಮಾನ. ಬಿಜೆಪಿಗೆ ಗುಡ್ ಬೈ ಹೇಳಿದ್ರ ಅಣ್ಣಾಮಲೈ. ನವೀನ್ ಅಮಿತ್ ಶಾ ಜೊತೆ ಚರ್ಚೆ. 1-2 ದಿನದಲ್ಲಿ ನಿರ್ಧಾರ ಪ್ರಕಟ ಸಾಧ್ಯತೆ. ಬಂಗಾಳದಲ್ಲಿ TMC ತೊರೆಯುವುದಕ್ಕೆ ಮುಂದಾದ ಶಾಸಕರು. ಪಕ್ಷ ಸೇರ್ಪಡೆಗೆ ಬಿಜೆಪಿ ಹಿಂದೇಟು. 2-3 ದಿನಗಳಲ್ಲಿ ಕೇರಳಕ್ಕೆ ಮುಂಗಾರು. ಕೊನೆಗೂ CBSE ಪೋರ್ಟಲ್ ಓಪನ್. $12 ಬಿಲಿಯನ್ ಚಿನ್ನ ಮಾರಾಟಕ್ಕೆ RBI ಪ್ಲಾನ್. ನೆತನ್ಯಾಹು ವಿರುದ್ಧ ಟ್ರಂಪ್ ಕೆಂಡ.